ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು. ಸರ್ ಆಕ್ಚುಲಿ ಹೌದು, ಗುರು ಸರ್ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು. ನಿಮ್ಗೆ ಗೊತ್ತು, ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಮ್ಮ ಸಿನಿಮಾಗೆ ಲಾಸ್ಟ್ ಆಗಿ ಜಾಯಿನ್ ಆದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ, ಹೇಳ್ಬೋದಲ್ವಾ? ಸರ್ 2 ದಿನ ಆಯ್ತು ಶೂಟಿಂಗ್ಗೆ. ದಟ್ಸ್ ವೆನ್ ಐ ಜಾಯಿನ್ ದ ಫಿಲ್ಮ್ ಟೀಮ್. ನನ್ಗೆ ಗೊತ್ತಿರ್ಲಿಲ್ಲ ನಾಳೆ ಶೂಟ್, ನಾಳೆ ನಾನು ಬರ್ದು ಹೋಗ್ತೀನೋ ಇಲ್ವೋ, ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಅಗೇನ್ ನಿಮ್ ತುಂಬಾ ಬಿಪಿ ಲೋ, ಬಿಪಿ ಹೈ ಆಗಿತ್ತು ಅಂತ ಕೇಳಿದೆ. ಆ ಟೆನ್ಷನ್ ಅಲ್ಲಿ ಈ ರೋಲ್ ಪ್ಲೇ ಮಾಡೋರು ಬರ್ತಾರಾ ಇಲ್ವಾ, ಯಾರು ಬರ್ತಾರ ನನ್ಗೆ ಟೆನ್ಷನ್ ಆಗಿತ್ತಂತೆ. ತುಂಬಾ ಟೆನ್ಷನ್ ಕೊಟ್ಟೆ ಸರ್ ನಿಮ್ಗೆ ಶೂಟಿಂಗ್ ಮುಂಚೆ. ಬಟ್ ನಂಗೆ ತುಂಬಾ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ. ಅಫ್ಕೋರ್ಸ್ ತುಂಬಾ ಒಳ್ಳೆ ಟೀಮು ಅಂಡ್ ತುಂಬಾ ಪ್ಯಾಷನೇಟ್ ಆಗಿ ಎಲ್ಲ ನಿಮ್ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದೀನಿ, ಎಲ್ಲ ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದ್ದೀನಿ. ಖುಷಿ ಆಗ್ತು. ಥ್ಯಾಂಕ್ ಯು ಸರ್, ಎವ್ರಿಬಡಿ ಥ್ಯಾಂಕ್ ಯು. ಅಷ್ಟು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಕ್ ಬಂದಿದ್ದಾರೆ. ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸ್ ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ, ದಟ್ ಇಸ್ ದರ್ ಬಿಸ್ನೆಸ್. ಬಟ್ ಆಚೆಯಿಂದ ಒಂದು ಪ್ಯಾಷನೇಟ್ ಇಟ್ಕೊಂಡು ಮಾಡೋದು, ರಿಯಲಿ ರೆಸ್ಪೆಕ್ಟ್ ಆಲ್ ಆಫ್ ಯು. ಅಂಡ್ ಅಫ್ಕೋರ್ಸ್ ನನ್ಗೆ ಇನ್ನೊಂದೇನಂದ್ರೆ, ರವಿ ಸರ್ ಇಸ್ ದ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಆಯ್ತು. ಆಬ್ವಿಯಸ್ಲಿ ಯಾಕೆ ಭಯ ಅಂದ್ರೆ, ಸರ್ ನಿಮ್ ಬಗ್ಗೆ ಒಂದು ರೂಮರ್ ಇದೆ ಆಚೆ. ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದನ್ನ ಹಂಗೆ ಹೇಳ್ಬಿಡ್ತಾರೆ. ಈಸ್ ವೆರಿ ಲೈಕ್ he just says anything ಅಂತ. ತುಂಬಾ ಭಯ ಪಡಿಸ್ಕೊಂಡು they scared me a lot before coming to the shoot. But ಶೂಟಿಂಗ್ ಬಂದಾದ್ಮೇಲೆ ನನ್ಗೆ ಗೊತ್ತಾಯ್ತು ವಾಟ್ ಟೆಡಿ ಬೇರ್ ಅಂತ. ವಾಟ್ ಐ ಮೀನ್ ಇಸ್, ನನಗೆ ಅವ್ರ ಬಗ್ಗೆ ಬೇರೆ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ. ಇದೆಲ್ಲ ನಿಮ್ ಫಾಲ್ಟ್. ಆಕ್ಚುಲಿ ಯಾರು ಹೇಳಿದ್ರ ನಿಮ್ ಫಾಲ್ಟ್. ರೆಡಿ ಆಗಿರೋ ಬೇರೆ ನಾನು ರೆಡಿ ಬೇರೆ ಸೊ ನಿಜ ಹೇಳ್ತೀನಿ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ನನಗೆ ಖುಷಿ ಇದೆ, ನನ್ಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ. ಸಿನಿಮಾ ಅಫ್ಕೋರ್ಸ್ ಖುಷಿ ಇದೆ, ಬಟ್ ಸರ್ ಜೊತೆ ಒಂದೆರಡು ಮಾತಾಡಕ್ ಚಾನ್ಸ್ ಸಿಕ್ತು. ಅವ್ರ ಜೊತೆ ಸರ್ ಲೈಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು. ಅವ್ರ ಮಾತನ್ನ ಕೇಳೋದು, ಅವ್ರು ಹೇಳೋದು ನನಗೆ ಹಿ ಸೋ ಫಿಲಾಸಫಿಕಲ್, ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್. ಅದು ಅವ್ರ ಪರ್ಸನಾಲಿಟಿ. ಐ ಆಮ್ ಇನ್ ಲವ್ ವಿತ್ ಹಿಸ್ ಪರ್ಸನಾಲಿಟಿ. ಯಾಕಂದ್ರೆ ನಾನು ಒಂದ್ ರೀತಿಯಲ್ಲಿ ನಿಂತರಾನೆ, ಬಟ್ ನಾನು ತೋರ್ಸ್ಕೊಡಲ್ಲ, ಅದು ಮೈಂಡ್ ಅಲ್ಲೇ ಹೇಳ್ಕೊಡ್ತೀನಿ. ಬಟ್ ನೀವ್ ಹೇಳ್ಬಿಡ್ತೀರಾ, ಬಟ್ ನೀವ್ ಹೇಳಿದ್ರೆ ನಗ್ತಾರೆ, ಎಲ್ರು ಖುಷಿ ಪಡ್ತಾರೆ. ಐ ಡೋಂಟ್ ಥಿಂಕ್ you guys will laugh if I am so straightforward, but I was happy to meet somebody as open as him. ನನಗನ್ಸ್ತು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ ಗಿಂತ I felt like I met a friend, but that is ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳ್ಬಹುದು. ಇಡೀ ಕಾಂಟ್ರಿಬ್ಯೂಷನ್ ಅವ್ರದೇ, ನಂದಲ್ಲ. ನನ್ಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡಕ್ಕೆ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ಗೆ ನಿಮ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ಬೇಕು, ಯಾಕಂದ್ರೆ ಇದ್ರಲ್ಲಿ ತುಂಬಾ ಕಮ್ಮಿ ಸೀನ್ಸ್ ಇದೆ. ಅಂದ್ರೆ ಈ ಇಡೀ ಸಿನಿಮಾ ಇಸ್ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ? ಹೌದು ಸರ್, ಜೊತೆ ಒಂದು ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗ್. ನಂದು ತಪ್ಕೊಳ್ಳೋ ಸೀನು ಇಲ್ಲ. ಓಕೆ, ನೋ ಬಟ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡ್ಬೇಕು. ಇವಾಗ ಐ ಆಮ್ ಪುಟಿಂಗ್ ಇಟ್ ಔಟ್ ಇನ್ ದ ಓಪನ್. ಇನ್ನೂ ಜಾಸ್ತಿ ಸೀನ್ಸ್ ಇರ್ಲಿ, ಇನ್ನೂ ಒಳ್ಳೆ ಕಥೆ ಇರ್ಲಿ. ಅಫ್ಕೋರ್ಸ್ ನಾನು ಹೇಳ್ದಂಗೆ ಇದು ಕೋರ್ಟ್ ರೂಮ್ ಡ್ರಾಮಾ, ಲೀಗಲ್ ಥ್ರಿಲ್ಲರ್, ತುಂಬಾ ಒಳ್ಳೆ ಸಿನಿಮಾ. ತುಂಬಾ ಬೇರೆ ಬೇರೆ ಸ್ಟೋರಿ ಲೈನ್ಸ್ ಹೋಗುತ್ತೆ ಈ ಸಿನಿಮಾ ಅಲ್ಲಿ. ನಂದು ಸ್ಟೋರಿ ಲೈನ್ ಸರ್ ಜೊತೆ ಮನೆಯಲ್ಲಿ ಐ ಪ್ಲೇ ಸರ್ಸ್ ವೈಫ್ಸ್ ಕ್ಯಾರೆಕ್ಟರ್ ರೋಹಿಣಿ ಅಂತ, ಪ್ರೊಫೆಸರ್, ಕಾಲೇಜ್ ಪ್ರೊಫೆಸರ್ ಕೂಡ. ಖುಷಿ ಆಯ್ತು, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಖುಷಿ ಆಯ್ತು. ಎಲ್ರು ಇಲ್ಲಿ ಮೀಟ್ ಮಾಡಿದೀನಿ. ಸೀನ್ಸ್ ಸೂರ್ಯ ಬಾಯ್, ಸೂರ್ಯ ನನ್ನ ಫೇವ್ರೇಟ್. ನನ್ನ ತಮ್ಮನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಐ ಲವ್ ಹಿಮ್, ಅವ್ರಿಗೆ ಗೊತ್ತು. ಖುಷಿ ಆಯ್ತು, ಇಡೀ ತಂಡ ಜೊತೆ ಖುಷಿ ಆಯ್ತು ಕೆಲಸ ಮಾಡಿ. 24th May ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಇಲ್ಲ, ಧನ್ಯವಾದಗಳು. ನಿಮಗೂ ತುಂಬಾ ಧನ್ಯವಾದ.